ತಮಾಷೆ ಮಾಡ್ತಾ ಇದ್ರು ಬ್ಲಾಗ್ ಲೋಕದಲ್ಲಿ. ಧಾರ್ಮಿಕ 22 ಜೈನ ಸ್ವಾಮಿಗಳ ಸಮಾಧಿ ಒಂದೇ ಸ್ಥಳದಲ್ಲಿ ಇದೆ. ಸಾಮಾನ್ಯವಾಗಿ ನಾವು ಸೋಂದ ಮತ್ತೆ ಸಿರ್ಸಿ ಇದು ಅಂತ ಹೇಳಿದ ತಕ್ಷಣ ನಮ್ಗೆ ಜಾಸ್ತಿ ಜನ ಕಂಡು ಬರೋದು ಇಲ್ಲ ಹೆಗ್ಡೆಗಳು ಇಲ್ಲ ಭಟ್ರು. ಸೊ ಎರಡೂ ಹವ್ಯಕ ಸಮುದಾಯಕ್ಕೆ ಸೇರುತ್ತೆ. ಹೌದಲ್ವಾ? ಎರಡೂ ಹವ್ಯಕ ಸಾಮಾನ್ಯ ಸಿರ್ಸಿ ಅಂತ ಹೇಳಿದ್ರೆ ಹವ್ಯಕರ ಅವರು. ಸೊ ಹವ್ಯಕರ ಬಗ್ಗೆನೇ ಫಸ್ಟ್ ತಗೊಳ್ಳೋಣ. ಹವ್ಯಕರ ಇದ್ರ ಬಗ್ಗೆ. ಸೊ ಹವ್ಯಕರ ಇತಿಹಾಸದ ಹೇಗೆ ತಿಳ್ಕೊಳ್ಬೇಕು ಬಹಳ ಜನಕ್ಕೆ ಇರುತ್ತೆ. ಯಾಕೆ ಅವ್ರು ಎಲ್ಲಿಂದ ಬಂದ್ರು, ಹೇಗೆ ಭಟ್ ಅಂತ ಯಾಕಂತಾರೆ, ಹೆಗಡೆ ಅಂತ ಯಾಕಂತಾರೆ, ಈ ತರದ್ದು ಸಾಕಷ್ಟು ಇದಿರುತ್ತೆ. ನಾವೆಲ್ಲ ತಮಾಷೆ ಮಾಡ್ತಾ ಇದ್ವಿ ಬ್ಲಾಗ್ ಲೋಕದಲ್ಲಿ. ನಾವು ಬ್ಲಾಗ್ ಲೋಕ ಕೆದಕಿದ್ರೆ ಅಥವಾ ಸುಮಾರು ಕೆಲವು ಮೀಡಿಯಾ ಲೋಕ ಕೆದಕ ಇಲ್ಲ ಭಟ್ರು ಸಿಗ್ತಾರೆ ಎಲ್ಲರೂ ಬಂದು ಈ ಕಡೆ ಇರ್ತಾರೆ. ಸೊ ಈ ಹವ್ಯಕ ಇತಿಹಾಸ ಹೇಗೆ ಸರ್? ಹವ್ಯಕರ ಒಂದು ಇತಿಹಾಸ ಬಹಳ ಅದ್ಭುತವಾಗಿದೆ ಮತ್ತು ಸ್ಪಷ್ಟವಾಗಿದೆ. ಈಗ ಎಲ್ಲಾ ಸಮುದಾಯಗಳಿಗೂ ಇಷ್ಟು ಸ್ಪಷ್ಟವಾದ ಚಾರಿತ್ರಿಕ ಹಿನ್ನೆಲೆ ಸಿಗಲ್ಲ ನಮಗೆ. ಇದು ದಾಖಲೆ ಸಹಿತವಾಗಿ ಸಿಗತ್ತೆ ಹವ್ಯಕರ ಇತಿಹಾಸ. ನಮಗೆ ದಾಖಲೆ ಸಹಿತವಾಗಿ ಸಿಗೋದು ಅಂದ್ರೆ ಹವ್ಯ ಮತ್ತು ಕವ್ಯ. ಹವ್ಯ ಮತ್ತು ಕವ್ಯ ಈ ಎರಡರ ಮಿಶ್ರಣ ಹವ್ಯಕ. ಅಂದ್ರೆ ಹವಿಸ್ಸು, ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಹವಿಸ್ಸನ್ನು ಕೊಡುವಂತವರು ಆ ಸಮುದಾಯದವರು ಹವ್ಯಕರು. ಈ ತರ ಒಂದು ಹೆಸರು ಬಂದಿದೆ. ಇದು ನಮ್ಗೆ 4ನೇ ಶತಮಾನದಿಂದ ಹವಿಸ್ಸು ಕೊಡೋದು ಅಂತಂದ್ರೆ ಯಜ್ಞಯಾಗಾದಿಗಳಲ್ಲಿ ದೇವತೆಗಳಿಗೆ ಮತ್ತು ಪಿತೃಗಳಿಗೆ. ಆಯ್ತಾ? ಅಂಥವರು ಇವರು ಯಜ್ಞಯಾಗಾದಿಗಳಲ್ಲಿ ತೊಡಗಿಸಿಕೊಳ್ಳುವವರು ಮುಖ್ಯವಾಗಿ. ಅಂದ್ರೆ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಇರುವಂತಹ ಒಂದು ಸಮುದಾಯ ಅಂತ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಈ ಸಮುದಾಯದ ತಳಹದಿ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡು ಈ ಸಮುದಾಯದ ಒಂದು ವಿಶೇಷತೆ ಅಂತ ಹೇಳ್ಬೇಕು. ನಾವು ಇವರ ಇತಿಹಾಸವನ್ನ ನೋಡಿದ್ರೆ ಬಹಳ ವಿಶೇಷ ಇದೆ. 4ನೇ ಶತಮಾನದಲ್ಲಿ ಈ ಬನವಾಸಿಯ ಮಯೂರ ಶರ್ಮ ಇದ್ದಾರಲ್ಲ, ಮಯೂರ ಶರ್ಮ ಕೂಡ ಹವ್ಯಕ ಬ್ರಾಹ್ಮಣ. ಆ ಮಯೂರ ಶರ್ಮ ಈ ಭಾಗದ ಅಂದ್ರೆ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ ಈ ಭಾಗದಲ್ಲಿ ಯಜ್ಞಯಾಗಾದಿಗಳಿಗೆ ಅಂತಲೇ ಒಂದು 32 ಕುಟುಂಬ ಹವ್ಯಕ ಕುಟುಂಬದವರನ್ನ ಉತ್ತರದಿಂದ ಕರೆಸ್ತಾನೆ. ಆದ್ರೆ ಕರೆಸಿದ್ದು ಅಂದ್ರೆ ಫಸ್ಟ್ ಕರೆಸಿದ್ದು ಅಂತಲ್ಲ, ಹೋದವರನ್ನ ಕರೆಸಿದ್ದು ಅವನು. ಮೊದಲೇ ಇದ್ರು ಇಲ್ಲಿ ವಲಸೆ ಹೋಗ್ಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಬೌದ್ಧ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಶಾತವಾಹನ ಪೀರಿಯಡ್ ಅಲ್ಲೆಲ್ಲ ಬೌದ್ಧ ಪ್ರಭಾವ ಸ್ವಲ್ಪ ಜಾಸ್ತಿ ಆಯಿತು. ಆ ಹಿನ್ನೆಲೆಯಲ್ಲಿ ಬನವಾಸಿ ಒಂದು ಟೈಮ್ ಅಲ್ಲಿ ಬುದ್ಧಿಸ್ಟ್ ಸೆಂಟರ್. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ರು, ವಲಸೆಗೆ ಹೋಗಿದ್ರು. ಹೋದವರನ್ನ ಕರೆಸಿದ್ರು. ಒಂದಷ್ಟು ಜನ ಇಲ್ಲೇ ಇದ್ರು, ಇದ್ದಿದ್ರು ಹೇಳೋದಕ್ಕೆ ಸಾಕ್ಷಿ ಸ್ವತಃ ಮಯೂರ ಶರ್ಮನೆ. ಆಯ್ತಾ? ಹೋದವರನ್ನ ಕರೆಸ್ತಾನೆ ಆತ ಯಜ್ಞಯಾಗಾದಿಗಳು. ಅವನ ಅಳಿಯ ಲೋಕಾದಿತ್ಯ ಅಂತ ಒಬ್ಬ ಪ್ರಾದೇಶಿಕ ನಾಯಕ ಆಯ್ತ ಈ ಘಟ್ಟದ ಕೆಳಗೆ. ಆ ಲೋಕಾದಿತ್ಯ ಹವ್ಯಕರನ್ನ ಘಟ್ಟದ ಕೆಳಗೆ ಕೂರಿಸಿ ಅಲ್ಲಿ ಅಗ್ರಹಾರಗಳನ್ನೆಲ್ಲ ಸ್ಥಾಪನೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಅವರಿಗೆ ಹೆಸರುಗಳು ಬಂತು. ಈಗ ಆಡಳಿತಕ್ಕೆ ಹೆಗಡೆ, ಜ್ಯೋತಿಷ್ಯಕ್ಕೆ ಜೋಯಿಸ, ಯಜ್ಞವನ್ನ ಮಾಡುವವನು ಯಾಜಿ, ಸಭೆಯ ಹಿತವನ್ನ ಬಯಸುವವನು ಸಭಾಯಿತ. ಹೀಗೆ ಇವರೆಲ್ಲ ಹವ್ಯಕರ ಸರ್ನೇಮ್ಗಳು. ಇದು ಹೆಗಡೆ, ಜೋಯಿಸ, ಭಟ್, ಯಾಜಿ ಇದೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಒಂದೊಂದು ಉದ್ದೇಶ ಇದೆ, ಒಂದೊಂದು ಜವಾಬ್ದಾರಿಯ ಸಂಕೇತವಾಗಿ ಸರ್ನೇಮ್. ಈಗ ಹೆಗಡೆ ಅಂದ್ರೆ ಒಂದಷ್ಟು ಆಡಳಿತವನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ. ಭಟ್ ಅಂತ ಬಂದ್ರೆ ಈ ಭಟ್ರು ಅಂತ ಬಂದಂದ್ರೆ ಅವರು ವಿಶೇಷವಾಗಿ ಈ ಪೂಜೆ ಪುನಸ್ಕಾರದಲ್ಲೇ, ಈಗ ನಾವು ಭಟ್ರು ಅಂದ್ರೆ ಅಡಿಗೆ ಭಟ್ರು ಅಂತ ಮಾಡ್ಬಿಟ್ಟಿಲ್ಲ, ಬಟ್ ಹಾಗಲ್ಲ ಅದು. ಭಟ್ರು ಭಟ್, ಜೋಯಿಸ, ಶಾಸ್ತ್ರಿ ಇವು ಮೂರು ಕೂಡ ಧರ್ಮ ಮತ್ತು ಆಚರಣೆಗೆ ಸಂಬಂಧಪಟ್ಟಂತಹ ವಿಷಯ. ಈ ಪೌರೋಹಿತ್ಯ ಅದು ಅವ್ರನ್ನ ಅಂದ್ರೆ ಆಡಳಿತನೇ ಬೇರೆ. ಈಗ ನೋಡಿ, ಶಾಸ್ತ್ರ, ಜ್ಯೋತಿಷ್ಯ,
ಆಚರಣೆ, 3 ಸಂಗತಿಗಳು. ಹೌದು. ಶಾಸ್ತ್ರದಲ್ಲಿ ಪಕ್ವತೆ ಇದ್ದವರು ಶಾಸ್ತ್ರಿಗಳು. ಓಕೆ. ಜ್ಯೋತಿಷ್ಯದಲ್ಲಿ ವಿಶೇಷವಾದ ನೈಪುಣ್ಯತೆಯನ್ನು ಸಾಧಿಸಿದವರು ಜೋಯಿಸರು. ಆಮೇಲೆ ಆ ಎರಡನ್ನೂ ಸಮ್ಮಿಳನಗೊಳಿಸಿ ಅದನ್ನ ಆಚರಣೆಗೆ ತರುವವರು ಭಟ್ಟರು. ಈ ತರ ಈ ಯಜ್ಞವನ್ನ ಮಾಡುವವರು ಯಾಜಿ, ಸಭಾಹಿತ, ಹೆಗಡೆ, ಹೀಗೆಲ್ಲ ಬರುತ್ತೆ. ಅದಕ್ಕೆಲ್ಲ ಅವರ ಸರ್ನೇಮಿನ ಹಿಂದಿನ ರಹಸ್ಯ ಇದು. ಅಂದ್ರೆ ಒಂದೊಂದು ಜವಾಬ್ದಾರಿಯನ್ನ ಸೂಚಿಸ್ತದೆ. ಅಂದ್ರೆ ಇದನ್ನ ನಾವು ತಗೊಂಡ್ರೆ ಐತಿಹಾಸಿಕವಾಗಿ ನಾವು ನೋಡ್ತಾ ಬಂದ್ರೆ ಮುಂಚೆಯಿಂದನೂ ಈ ಒಂದು ಕೈಂಕರ್ಯದಲ್ಲಿ ಅವ್ರು ಇದ್ದೇ ಇದೆ. ಹೌದು 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 ಹೌದು. ಜ್ಞಾನವನ್ನ ಪ್ರಸಾರ ಮಾಡುವಂಥದ್ದು ಮತ್ತೆ ಆಡಳಿತಾತ್ಮಕವಾಗಿ ಆಡಳಿತ ನಿರ್ವಹಣೆ ಸಾಕಷ್ಟು ಅನುಭವ ಇರುವಂತ, ಜ್ಞಾನ ಇರುವಂತ. ಅದು ಇವತ್ತು ಏನ್ ವಿಶೇಷ ಏನು, ಅದು ಜೆನೆಟಿಕಲಿ ಬಂದ್ಬಿಟ್ಟಿದೆ. ಹೀಗಾಗಿ ಅಂದ್ರೆ 4ನೇ ಶತಮಾನದಿಂದ ನಮಗೆ ಹವ್ಯಕರ ಒಂದು ಅಸ್ತಿತ್ವ ಬಹಳ ಸ್ಪಷ್ಟವಾಗಿ ಉತ್ತರ ಕನ್ನಡ ಭಾಗದಲ್ಲಿ. ಆಮೇಲೆ ಅವರೆಲ್ಲ ಬೇರೆ ಬೇರೆ ಕಡೆ ವಲಸೆ ಬಂದ್ರು, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಕಾಲಾಂತರದಲ್ಲಿ ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಹೋಗ್ತಾರೆ. ಈಗಲೂ ಕೂಡ ಈ ಹಳದಿಪುರ, ಆಮೇಲೆ ಬನವಾಸಿ, ಆಮೇಲೆ ಹೇಳ್ತನಲ್ಲ ಹುಲೇಕಲ್ಲು, ಇಸಲೂರು, ಈ ಎಲ್ಲ ಭಾಗ, ಗೋಕರ್ಣ, ಸೋಂದ, ಈ ಎಲ್ಲಾ ಭಾಗಗಳು ಕೂಡ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ವು. ಅಗ್ರಹಾರಗಳಿದ್ವು ಅಲ್ಲೆಲ್ಲ, ಇಲ್ಲೆಲ್ಲ ಅಗ್ರಹಾರಗಳಿದ್ವು. ಹೀಗಾಗಿ ಹವ್ಯಕರ ಇತಿಹಾಸ ಅಂತ ತಗೊಂಡ್ರೆ ನಮಗೆ ಉತ್ತರ ಕನ್ನಡದಲ್ಲಿ 4ನೇ ಶತಮಾನದಿಂದ ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತದೆ. ಒಂದು ಇತಿಹಾಸ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ರಿ. ಈಗ ನಾವು ಸೋಂದೆಯಲ್ಲಿ 3 ಮಠಗಳಿದೆ. ಆ 3 ಮಠಗಳು ಜೊತೆಗೆ ನೀವು ಇನ್ನೊಂದು ವೀರಶೈವ ಮಠ, 4 ಮಠಗಳ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀವಿ. ಏನು ವಿಶೇಷಗಳು, ವಿವಿಧ ಪಂಥಗಳ ಮಠಗಳು ಹೇಗೆ ಅಲ್ಲಿ ಸೌಹಾರ್ದತೆಯಿಂದ ಬಾಳೋದಕ್ಕೆ ಶುರು ಆಯ್ತು, ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ. ಓಕೆ, ನಾನು ಆಗಲೇ ಹೇಳಿದಾಗೆ ಒಂದು ಸೌಹಾರ್ದತೆಯ ಕೇಂದ್ರ ಸೌಂದ ಅಂದ್ರೆ ಸೌಹಾರ್ದತೆ, ಧಾರ್ಮಿಕ ಸೌಹಾರ್ದತೆಯ ಕೇಂದ್ರ. ಮೊದಲಿಂದ ಈಗಿನವರೆಗೂ ಯಾವುದೇ ಅಲ್ಲಿ ಪರಸ್ಪರ ಭಿನ್ನ ಅಭಿಪ್ರಾಯಗಳಾಗ್ಲಿ, ಕಿತ್ತಾಟವಾಗ್ಲಿ, ಸಂಘರ್ಷವಾಗ್ಲಿ ಯಾವುದೇ ಇಲ್ಲದೆ ವಿಭಿನ್ನ 4 ಬೇರೆ ಬೇರೆ ಪಂಥದ ಮಠಗಳು ಅಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲಿಂದ. ಇದಕ್ಕೆ ತಳಹದಿ ಹಾಕಿಕೊಟ್ಟವರು ಸೋದೆ ಅರಸರೇ. ಅವರೇ ಒಂದು ಈ ಸೌಹಾರ್ದತೆಯನ್ನ ಅವರು ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ರು. ಯಾಕಂದ್ರೆ ಆಡಳಿತಗಾರರ ಕೈಯಲ್ಲಿ ಇರುತ್ತೆ ಅದು ಯಾವಾಗ್ಲೂ, ಸೌಹಾರ್ದತೆ ಅಥವಾ ಸೌಹಾರ್ದತೆಯನ್ನ ಹಾಳು ಮಾಡುವುದು ಎರಡೂ ಆಡಳಿತಗಾರರ ಕೈಯಲ್ಲಿ ಇರುತ್ತೆ. ಸೊ ಅಲ್ಲಿ ಸೋದೆ ಅರಸರು ಅವರಿಗಿದ್ದಂತಹ ಚಿಂತನೆ ಇದೆಯಲ್ಲ, ಧಾರ್ಮಿಕ ಸಹಿಷ್ಣುತ ಹೇಳುವಂತ ಚಿಂತನೆ, ಅದು ಒಂದು ಒಳ್ಳೆಯ ತಳಹದಿ ಹಾಕೊಟ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೆ ಅದೇ ನಡ್ಕೊಂಡು ಬರ್ತಾ ಇದೆ. ಈಗ ಮುಖ್ಯವಾಗಿ ಸ್ವಾಲಿ ದಿಗಂಬರ ಜೈನ ಮಠ, ಅದು ಅಲ್ಲಿ ಜೈನ ಬಸದಿ. ಈಗ ಮಠ ಅಂತ ತಗೊಂಡ್ರೆ ಬೇರೆ, ಜೈನ ಧರ್ಮ ಅಂತ ತಗೊಂಡ್ರೆ ಬೇರೆ. ಜೈನ ಧರ್ಮ ಅಂತ ಅಂದ್ರೆ ಅದು ತುಂಬಾ ಪ್ರಾಚೀನ, 8ನೇ ಶತಮಾನದಿಂದಲೇ ಸೋಂದದಲ್ಲಿ ಇದೆ. ಜಿನವಲ್ಲಭ ಅವನ ಹೆಸರು ಬರುತ್ತೆ ಶಾಸನದಲ್ಲಿ. ಜಿನವಲ್ಲಭನಿಂದ ಅಲ್ಲಿ ಬಸದಿ ಸ್ಥಾಪನೆ ಆಯಿತು, ಮಠ ಅಲ್ಲ, ಬಸದಿ ಸ್ಥಾಪನೆ ಆಯಿತು ಹೇಳುವಂತ ಒಂದು ಸಂಗತಿ ನಮಗೆ ಸಿಗುತ್ತೆ. ಇನ್ನು ಮಠ ಅಂತ ಬಂದ್ರೆ ಅಲ್ಲಿ ವಿಶೇಷವಾಗಿ ಇಲ್ಲಿ ಅಕಲಂಕರ ಒಂದು ಉಲ್ಲೇಖ ಬರುತ್ತೆ. ಅಲ್ಲಿ ದಿಗಂಬರ ಜೈನ ಮಠ, ಭಟ್ಟಾಕಲಂಕರು ಇನ್ನು 16ನೇ ಶತಮಾನದಲ್ಲಿ, ಅಲ್ಲಿಂದ ಈ ಮಠ ಪ್ರವರ್ಧಮಾನಕ್ಕೆ ಬಂತು. ಭಟ್ಟಾಕಲಂಕರು ಕೂಡ ಈ ಪೀಠವನ್ನು ಅಲಂಕರಿಸಿದ್ರು ಹೇಳುವಂತ ದಾಖಲೆಗಳು ಸಿಗುತ್ತೆ. ಮತ್ತೆ ವಿಶೇಷವಾಗಿ ಸೋಂದಾದಲ್ಲಿ ಒಂದು ಅಪರೂಪದ ಜೈನ ಸ್ಮಾರಕ ಇದೆ. ಅದು ಇಡೀ ದಕ್ಷಿಣ ಭಾರತದಲ್ಲಿ ವೆರಿ ರೇರ್. ನನ್ಗೆ ಗೊತ್ತಿರೋ ಹಾಗೆ ಶ್ರವಣಬೆಳಗೊಳ, ಹುಂಚ ಮತ್ತೆ ಸೋಂದ 3 ಕಡೆ. ಇವನ್ ಮೂಡುಬಿದ್ರೆಯಲ್ಲೂ ಕೂಡ ಈ ತರ ಎಲ್ಲ ಇಲ್ಲ. ಅಲ್ಲಿ 1000 ಕಂಬಗಳ ಬಸದಿ ಇರಬಹುದು, ಆದ್ರೆ ಜೈನ ನಿಷಧಿಗಳಿಲ್ಲ. ಇಲ್ಲಿ ಜೈನ ನಿಷಧಿ ಇದೆ ಸೋದೆಯಲ್ಲಿ. ಇದು ದಕ್ಷಿಣ ಭಾರತದಲ್ಲಿ ವೆರಿ ವೆರಿ ಫ್ಯೂ ಪ್ಲೇಸ್ ಅಲ್ಲಿ ಮಾತ್ರ ನಾವು ಇದನ್ನ ಕಾಣ್ತೇವೆ.
22 ಜೈನ ಸ್ವಾಮಿಗಳ ಸಮಾಧಿ ಒಂದೇ ಸ್ಥಳದಲ್ಲಿ ಇದೆ. ಜೈನ ನಿಷದಿ ಅಂತ ಕರೀತಾರೆ. ಜೈನ ಮಠ ಸುಮಾರು 4-5 ಶತಮಾನಗಳಿಂದ ಅಲ್ಲಿ ನಡ್ಕೊಂಡು ಬರ್ತಾ ಇದೆ. ಸೊ ನಮ್ಮ ಪ್ರದೇಶದಲ್ಲಿ, ಸೋಂದಾ ಪ್ರದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ. ಅಲ್ಲಿ ವಿಶೇಷವಾಗಿ ಜೈನ ಮಠದಲ್ಲಿ ತುಂಬಾ ದೊಡ್ಡ ದೊಡ್ಡ ಉತ್ಸವಗಳು ಉಲ್ಲೇಖ ಮಾಡಬೇಕು ಅಂತಂದ್ರೆ ಈ ದಸರಾ ಟೈಮ್ ಅಲ್ಲಿ ತುಂಬಾ ಅದ್ಭುತವಾದ ಉತ್ಸವ ಆಗತ್ತೆ. ಮತ್ತೆ ಇತ್ತೀಚೆಗೆ ಅಲ್ಲಿನ ಬಸದಿ ಕೂಡ ಮರು ನಿರ್ಮಾಣ ಮಾಡಿ ತುಂಬಾ ಒಳ್ಳೆ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ವಾಮೀಜಿ, ಈಗಿರುವಂತಹ ಸ್ವಾಮೀಜಿಯವರು. ಹಾಗೆ ಇನ್ನು ಎರಡನೇದಾಗಿ ನಾವು ತಗೊಂಡ್ರೆ ಸ್ವರ್ಣವಲ್ಲಿ ಮಠ. ಸ್ವರ್ಣವಲ್ಲಿ ಮಠ ಪ್ರಾರಂಭದಲ್ಲಿ ಇದ್ದದ್ದು ಕಾಶಿಯ ದಶಾಶ್ವಮೇಧ ಘಾಟಿನಲ್ಲಿ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಮಠ ಇದು. ದಶಾಶ್ವಮೇಧ ಘಾಟಿನಲ್ಲಿ ಇದು ಸ್ಥಾಪನೆಯಾಗಿದ್ದು. ವಿಶ್ವವಂದ್ಯ ಸರಸ್ವತಿಗಳು ಇದರ ಮೊದಲ ಗುರುಗಳು. ಸ್ವರ್ಣವಲ್ಲಿ ಮಠದ ಮೊದಲ ಪೀಠಾಧಿಪತಿಗಳು ವಿಶ್ವವಂದ್ಯ ಸರಸ್ವತಿಗಳು. ವಿಶ್ವವಂದ್ಯ ಸರಸ್ವತಿಗಳು ಮೂಲತಃ ಗೋಕರ್ಣದವರು. ಅವರು ಆ ವಟುವನ್ನ ಮೊದಲ ಸ್ವಾಮಿಗಳನ್ನಾಗಿ ಮಾಡಲಾಯಿತು. ಸೊ ಶಂಕರಾಚಾರ್ಯರಿಂದ ಸ್ಥಾಪನೆಯಾದಂತ ಒಂದು ಅವಿಚ್ಛಿನ್ನ ಪರಂಪರೆಯ ಪೀಠ ಇದು. 1200 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಆಯಿತು, ಬೇರೆ ಬೇರೆ ಕಾರಣಗಳಿಂದ. ಕಾಶಿಯ ದಶಾಶ್ವಮೇಧ ಘಾಟಿನಿಂದ ಅಲ್ಲಿಂದ ಬಂದದ್ದು ಉಜ್ಜಯಿನಿಯಲ್ಲಿ ಒಂದು ಅಲ್ಲಿತ್ತು. ಅಲ್ಲಿ ಒಂದು 3-4 ಸ್ವಾಮಿಗಳಾಗಿ ಹೋಗಿದ್ದಾರೆ, ಪೀಠ ಇದ್ದಾರೆ. ಆ ನಂತರ ಬಂದಿದ್ದು ಗೋಕರ್ಣಕ್ಕೆ, ಉಜ್ಜಯಿನಿಂದ ಗೋಕರ್ಣ, ಮಧ್ಯಪ್ರದೇಶ ಎಲ್ಲಿ ಮತ್ತಿದೆಯಲ್ಲಿ ನೋಡಿ, ಅಲ್ಲಿಂದ ಇಲ್ಲಿಗೆ ಬಂತು. ಗೋಕರ್ಣದಿಂದ ಕಡತೋಕೆ, ಹೊನ್ನಾವರ ಸಮೀಪ ಕಡತೋಕೆಯಲ್ಲೂ ಕೂಡ ಒಂದು 2 ಸ್ವಾಮಿಗಳು ಆಗಿ ಹೋಗಿದ್ರು. ಈಗಲೂ ಅಲ್ಲಿ ಕಡತೋಕೆಯಲ್ಲಿ ಮಠದ ಒಂದು ಇದಿದೆ. ಆಮೇಲೆ ಕಡತೋಕೆಯಿಂದ ಸಹಸ್ರಲಿಂಗದಲ್ಲೂ ಕೂಡ ಒಂದು 90-100 ವರ್ಷ ಮಠ ಇತ್ತು. ಈಗಲೂ ಮಠದ ಅವಶೇಷಗಳನ್ನ ಹೊಳೆಯ ದಂಡೆ ಮೇಲೆ, ಶಾಲ್ಮಲಾ ನದಿಯ ದಂಡೆ ಮೇಲೆ ಕಾಣ್ಲಿಕ್ಕೆ ಸಾಧ್ಯ ಇದೆ ನಮಗೆ. ಅಲ್ಲಿ ಬಂತು ಅದು 15ನೇ ಶತಮಾನದಲ್ಲಿ. ಆಮೇಲೆ 16ನೇ ಶತಮಾನದಲ್ಲಿ ಅಲ್ಲಿ ದರೋಡೆ ಜಾಸ್ತಿ ಆಗೋಯ್ತಂತೆ. ಸಹಸ್ರಲಿಂಗದಲ್ಲಿ ಮಠ ಇದ್ದಾಗ ಅಲ್ಲಿ ದರೋಡೆ, ಕಳ್ಳಕಾಕರ ಭಯ ತುಂಬಾ ಆಗಿ, ಆಗ ಪೀಠದಲ್ಲಿ ಇದ್ದಂತಹ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತ ಸ್ವರ್ಣವಲ್ಲಿ ಮಠದ ಬಹಳ ಏನು ತುಂಬಾ ಪವಾಡ ಪುರುಷರು, ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು. ಅವರು ಆಗ ಇದ್ದಂತಹ ರಾಜ ಇಮ್ಮಡಿ ಅರಸಪ್ಪ ನಾಯಕನಿಗೆ ಆಜ್ಞೆ ಮಾಡಿದ್ರು, ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಮಠವನ್ನ ಸ್ವಲ್ಪ ಬೇರೆ ಸ್ಥಳಕ್ಕೆ ನೀನು ಮಾಡಿಸ್ಕೊಡ್ಬೇಕು ಅಂತ. ಆಗ ಅವನು ಶಿರಸಾವಹಿಸಿ ಆಜ್ಞೆಯನ್ನು ಪಾಲಿಸಿ ಇಮ್ಮಡಿ ಅರಸಪ್ಪ ನಾಯಕ ಈಗ ಇರುವ ಸ್ಥಳಕ್ಕೆ ಆತ ಟ್ರಾನ್ಸ್ಫರ್ ಮಾಡ್ತಾನೆ. ಸುಧಾಪುರ ಈಗ ಇರುವುದು ಸೋಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಸ್ವರ್ಣವಲ್ಲಿ ಅಂತ ಹೆಸರು ಕೊಟ್ಟವನು ಅವನೇ. ಅದು ಶಾಸನ ಇದೆ. ಅಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿ ಒಂದು ನರಸಿಂಹ ದೇವರ ಗುಡಿ ಇದೆ. ಆ ಗುಡಿಯ ಗೋಡೆಯ ಮೇಲೆ, ಕಲ್ಲಿನ ಗೋಡೆ, ಒಂದು ಶಾಸನ ಕೆತ್ತಿದ್ದಾರೆ. ಆ ಶಾಸನ ಇದನ್ನೇ ಹೇಳತ್ತೆ. 1555 ಇಮ್ಮಡಿ ಅರಸಪ್ಪ ನಾಯಕ ಇಲ್ಲಿ ಮಠವನ್ನ ಸ್ಥಳಾಂತರ ಮಾಡಿ ಇದಕ್ಕೆ ನೂತನ ಹೆಸರು ಕೊಡ್ತಾನೆ, ಸ್ವರ್ಣವಲ್ಲಿ ಅಂತ. ಅದಕ್ಕೂ ಮೊದಲು ಅದನ್ನ ಹೊನ್ನಳ್ಳಿ ಮಠ ಅಂತ ಕರೀತಾ ಇದ್ರು. ಆಮೇಲೆ ಸರ್ವಜ್ಞೇಂದ್ರ ಮಠ ಅಂತ ಕರೀತಾ ಇದ್ರು. ಗೋಕರ್ಣದಲ್ಲಿ ಮೊದಲು ಆದಿತ್ಯೇಶ್ವರ ದೇವಸ್ಥಾನ ಅಂತ ಒಂದು ಇತ್ತು, ಅಲ್ಲಿ ಮಠ ಇತ್ತಂತೆ. ಕೋಟಿ ತೀರ್ಥ ಸಮೀಪದಲ್ಲಿ ಮಠ ಇತ್ತು. ಅದಕ್ಕೆಲ್ಲ ನನಗೆ ತುಂಬಾ ದಾಖಲೆಗಳೆಲ್ಲ ಸಿಕ್ಕಿದೆ. ಗೋಕರ್ಣದಲ್ಲಿ ಸ್ವರ್ಣವಲ್ಲಿ ಮಠ ಇದ್ದದ್ದು ಇಮ್ಮಡಿ ಹರಿಹರ, ವಿಜಯನಗರದ ಇಮ್ಮಡಿ ಹರಿಹರ ಮಠಕ್ಕೆ ದಾನದತ್ತಿಗಳನ್ನ ಕೊಟ್ಟಿದ್ದು, ಇದೆಲ್ಲ ದಾಖಲೆಗಳು ಸಿಕ್ಕಿದೆ. ಈಗ ನಾನು ಸ್ವರ್ಣವಲ್ಲಿ ಮಠದ ಇತಿಹಾಸವನ್ನ ಮತ್ತೆ ಪುನಃ ಬರಿತಾ ಇದ್ದೇನೆ. ಪರಿಷ್ಕೃತ ಇತಿಹಾಸ ಬರ್ತಾ ಇದೆ. ಹಿಂದೆ ನಮ್ಮ ಗುರುಗಳಾದ ಡಾಕ್ಟರ್ AK ಶಾಸ್ತ್ರಿಗಳು ಬರೆದಿದ್ರು ಸ್ವರ್ಣವಲ್ಲಿ ಚರಿತ್ರೆ ಅಂತ. ಈಗ ಅದನ್ನ ನಾನು ಮತ್ತೆ ಪರಿಷ್ಕೃತ ಮಾಡಿ ಬರಿತಾ ಇದ್ದೇನೆ. ಇನ್ನೊಂದು 5-6 ತಿಂಗಳಲ್ಲಿ ಅದು ಸಿದ್ಧ ಆಗಿ ಬರ್ತಾ ಇದೆ, ಸ್ವರ್ಣವಲ್ಲಿ ಮಠದ ಇತಿಹಾಸ ಅಂತಾನೆ. ಸೊ
ಈಗ ಆ, ಈಗಿರುವ ಪೀಠಾಧಿಪತಿಗಳು ತುಂಬಾ ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಮಠವನ್ನ. ಹಸಿರು ಸ್ವಾಮಿಗಳು ಅಂತಾನೆ ಪ್ರಸಿದ್ಧ ಅವರು. ಪರಿಸರದ ಮೇಲೆ ಅಪಾರವಾದ ಪ್ರೀತಿ, ರೈತರ ಮೇಲೆ ಅಪಾರವಾದ ಕಾಳಜಿ, ನೀರಿನ ಮೇಲೆ ಅಪಾರವಾದ ಪ್ರೀತಿ. ಹೀಗಾಗಿ ಅವರನ್ನ ಹಸಿರು ಸ್ವಾಮಿ ಅಂತಾನೆ ಜನ ಕರೆಯೋದು. ಗೋಶಾಲೆ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿ ಈಗ ಉತ್ತರ ಕನ್ನಡಕ್ಕೆ ಬೇರೆ ಬೇರೆ ಸಮಸ್ಯೆಗಳು ಆಗಾಗ ಬರ್ತಾ ಇರುತ್ತೆ. ಪಾರಿಸರಿಕವಾಗಿ ಬೇಡ್ತಿ ಬಂತು, ಈಗ ಮತ್ತೆ ಮತ್ತೊಂದು ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಬಂದಾಗ ಹೋರಾಟ ಮಾಡಿದ್ದು ಸ್ವಾಮೀಜಿಗಳೇ. ಹೀಗಾಗಿ ನಮಗೆ ಸ್ವಾಮೀಜಿಗಳು ಇರುವವರೆಗೆ ನಮ್ಮ ಪರಿಸರಕ್ಕೆ ಯಾವುದೇ ಧಕ್ಕೆ ಬರಲಾರದು ಹೇಳುವ ವಿಶ್ವಾಸ ನಮಗಿದೆ. ಹೀಗಾಗಿ ಇಂಥ ಒಂದು ಮಠ ಸ್ವರ್ಣವಲ್ಲಿ ಮಠ ಬಹಳ ತಪಸ್ಸಿನಿಂದಲೇ ಗುರುತಿಸಿಕೊಂಡಂತ ಮಠ ಸ್ವರ್ಣವಲ್ಲಿ ಮಠ. ತಪಸ್ಸಿಗೆ ಪ್ರಸಿದ್ಧವಾದ ಮಠ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಬಾಲಸ. ತಪಸ್ಸು ಮತ್ತು ಸ್ವರ್ಣವಲ್ಲಿ ಮಠಕ್ಕೆ ಒಂದು ಉದಾಹರಣೆ. ಮೊದ್ಲಿಂದನೂ ಹಿಂಗೆ ಇತ್ತು ಹೇಳೋದಕ್ಕೆ ಉದಾಹರಣೆ. ಸ್ವರ್ಣವಲ್ಲಿ ಮಠದ ನರಸಿಂಹದೇವರ ಗುಡಿಯ ಎದುರುಗಡೆ ಬಲಭಾಗದಲ್ಲಿ ಒಂದು ಶಾಸನ ಇದೆ. ಅದು ಇಡೀ ಭಾರತದಲ್ಲೇ ಆತರ ಶಾಸನ ಎಲ್ಲೂ ಇಲ್ಲ. ಏನು ಅಂತಂದ್ರೆ, ಯಜ್ಞಕುಂಡದ ಚಿತ್ರ ಶಾಸನದಲ್ಲಿ ಕೊರೆಯಲ್ಪಟ್ಟ ಶಾಸನ ಇದುವರೆಗೆ ಸಿಕ್ಕಿಲ್ಲ ನಮಗೆ. ಅಂತ ಒಂದು ಶಾಸನ ಅದು. ಅದರಲ್ಲಿ ಏನಿದೆ ಅಂತಂದ್ರೆ, ಕಾಶಿಯಿಂದ ವಿಶ್ವಪತಿ ಭಟ್ಟರನ್ನ ಕರೆಯಿಸಿ ಕಡತೋಕೆಯ ಶಂಭೂದೇವರ ಭಟ್ರ ಸಹಾಯದಿಂದ ಸರ್ವಜ್ಞೇಂದ್ರ ಸರಸ್ವತಿಗಳವರ ಮಾರ್ಗದರ್ಶನದಲ್ಲಿ ಸೋದೆಯ ಸವಾಯಿ ರಾಮಚಂದ್ರ ನಾಯಕರು ಪ್ರಜೆಗಳ ಅಭ್ಯುದಯಕ್ಕೋಸ್ಕರ ಮಹಾಯಾಗವೊಂದನ್ನ ಮಾಡಿಸಿದರು ಅಂತ ನೋಡಿ. ಪ್ರಜೆಗಳ ಅಭ್ಯುದಯಕ್ಕೋಸ್ಕರ ಇಷ್ಟೆಲ್ಲ ಕೆಲಸ ಆಗಿತ್ತು. ಕಾಶಿಯಿಂದ ಭಟ್ರನ್ನು ಕರೆಸಿ ಯಾಗ ಮಾಡಿದ್ರು ಹೇಳೋದಕ್ಕೆ ಒಂದು ಶಾಸನದ ಉಲ್ಲೇಖ ಇದೆ. ಸೊ ಇದು ಏನನ್ನ ತಿಳಿಸ್ಕೊಡುತ್ತೆ ಅಂದ್ರೆ, ಸ್ವರ್ಣವಲ್ಲಿ ಮಠ ಯಾವಾಗ್ಲೂ ಭಕ್ತರ ಮಠ. ಭಕ್ತರ ಅಭ್ಯುದಯಕ್ಕೋಸ್ಕರವಾಗಿ ಅಲ್ಲಿನ ಸ್ವಾಮಿಗಳು ನಡ್ಕೊಳ್ತಾ ಇದ್ರು ಹೇಳೋದಕ್ಕೆ ಒಂದು ಸಾಕ್ಷಿಯಾಗಿ ಇದು ನಮಗೆ ಸಿಗುತ್ತೆ. ಈ ಶಾಸನ ಇಂದಿಗೂ ಆ ಶಾಸನ ಅಲ್ಲೇ ಇದೆ, ಆ ನರಸಿಂಹದೇವರ ಗುಡಿಯಲ್ಲಿ ಇದೆ. ಹೀಗಾಗಿ ಒಂದು ತಪಸ್ಸಿನ ಪರಂಪರೆ ಪೀಠ ಇದೆ ಸ್ವರ್ಣವಲ್ಲಿ. ಇನ್ನು ವಾದಿರಾಜ ಮಠ. ವಾದಿರಾಜ ಮಠ ಅಂತ ಬಂದಾಗ ಅದು ಮೈ ಪುಳಕ ಆಗತ್ತೆ ನಮಗೆ. ವಾದಿರಾಜರು ಎಂಥ ಪವಾಡ ಪುರುಷರು, ಎಂಥ ವಾಗ್ಮಿಗಳು. ವಾದಿರಾಜ ಹೆಸರಲ್ಲೇ ಇದೆ ನೋಡಿ. ವಾದಿಗಳಿಗೆ ರಾಜರು ವಾದಿರಾಜರು. ಅಂದ್ರೆ ಅವರನ್ನ ವಾದದಲ್ಲಿ ಮೀರಿಸುವವರೇ ಯಾರು ಇರಲಿಲ್ಲ ಅಂತೆ, ಅಂಥವರು ರಾಜರು ವಾದಿರಾಜರು. ಸೊ ಆ ವಾದಿರಾಜರು 18 ವರ್ಷ ಓಡಾಡಿದ ನೆಲ ಸೋಂದ. ತನ್ನ ಬದುಕಿನ ಕೊನೆಯ 18 ವಸಂತಗಳನ್ನ ಅವರು ಸೋಂದದಲ್ಲೇ ಕಳೆದಿದ್ರು. 120 ವರ್ಷ ಬದುಕಿದ್ರು ವಾದಿರಾಜರು. ಆ 120 ವರ್ಷದ ಅವರ ಸುದೀರ್ಘ ಬದುಕಿನಲ್ಲಿ ಕೊನೆಯ 18 ವರ್ಷ ಅವರು ಸೋಂದದಲ್ಲಿ ಇದ್ರು. ಅವರು ಇದರ ಅರ್ಥ, ಸೋಂದಕ್ಕೆ ಅವರು ಬರಬೇಕಾದ್ರೆ ಅವರ ಏಜು 102. 102 ವರ್ಷ ಆದಾಗ ಇಲ್ಲಿ ಬಂದಿದ್ದವರು ವಾದಿರಾಜರು. ನೋಡಿ, ವಿಚಾರ ಮಾಡಿ. ಮಠ, ಈ ಮಠ ವಾದಿರಾಜ ಮಠ ವಾದಿರಾಜರಿಂದ ಸ್ಥಾಪಿಸಲ್ಪಟ್ಟ ಮಠ ಇದಾದ್ದರಿಂದ ಇದು ವಾದಿರಾಜ ಮಠ. ಓಕೆನಾ? ಈ ಮಠ ಮೂಲ ಕುಂಭಾಶಿ, ಉಡುಪಿಯ ಕುಂಭಾಶಿಯಲ್ಲಿ ಇತ್ತು. ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬರ್ತಾರೆ ವಾದಿರಾಜರು 102ನೇ ವರ್ಷದಲ್ಲಿ. ಅಂದ್ರೆ ನಾವು ಆಲೋಚನೆ ಮಾಡ್ಬೇಕಲ್ವಾ, ಏನಿರ್ಬೋದು ವಿಶೇಷ. ಅದು ಅಷ್ಟಮಠಗಳು ಇದು ಅಲ್ವಾ? ಉಡುಪಿಯ ಅಷ್ಟಮಠಗಳಲ್ಲಿ ಇದು ಒಂದು ಅಲ್ವಾ? ಆ ಪರ್ಯಾಯ ಪದ್ಧತಿ ತಂದವರು ಇವರೇ, ವಾದಿರಾಜರೇ. ಪರ್ಯಾಯ ಪದ್ಧತಿ ಸಿಸ್ಟಮ್ ಏನಿದೆಯಲ್ಲ ಈಗ, ಪರ್ಯಾಯ ಪೀಠ, ಅದನ್ನ ಇವರೇ ತಂದವರು ಅನ್ಸತ್ತೆ. ಮೋಸ್ಟ್ಲಿ ಅವರೇ ತಂದವರೇ. ಸೊ ಇನ್ನೂ ಒಂದು ಅಪರೂಪ ಅಂದ್ರೆ, ವಾದಿರಾಜರು ಎಂಥ ಅದ್ಭುತ ಬರಹಗಾರರು. ಸುಮಾರು 105 ಕೃತಿಗಳನ್ನು ಬರೆದಿದ್ದಾರೆ. 105 ಕೃತಿಗಳನ್ನು ಕನ್ನಡ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯ ಇತ್ತು ಅವರಿಗೆ. ಮತ್ತೆ ಅವರು ತಮ್ಮ ತಪಶಕ್ತಿಯಿಂದ ಎಂತೆಂಥೋ ಪವಾಡಗಳನ್ನು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅಂತ ಒಬ್ಬ ದಿವ್ಯ ಪುರುಷರು ಓಡಾಡಿದ ನೆಲ ವಾದಿರಾಜರು. ಈ ಸೋಂದ. ಈಗಲೂ ನಿಮ್ಗೆ ಸೋಂದಾದ ವಾದಿರಾಜ ಮಠಕ್ಕೆ ಹೋಗಿ ಅಲ್ಲಿ ಧವಳಗಂಗೆ ತೀರ್ಥದ ಹತ್ರ ಕೂತ್ಕೊಂಡ್ಬಿಟ್ರೆ ನಮ್ಗೆ ಆಗುವ ಅನುಭವವೇ ಬೇರೆ. ಅಂತ ಒಂದು ಅದ್ಭುತವಾದಂತಹ
ಪ್ರದೇಶ ಸೋಂದ. ಆ, ಇಂಥ ವಾದಿರಾಜರು ಸೋದೆಯಲ್ಲಿ ಯಾವುದೇ ಶಿಲಾಮಯ ದೇವಾಲಯಗಳು ಇರಲಿಲ್ಲ. ಆಗ ವಾದಿರಾಜರ ನಿರ್ದೇಶನದಲ್ಲಿ ಫಸ್ಟ್ ಟೆಂಪಲ್ ಕಟ್ಟಿತ್ತು, ಶಿಲಾ ಟೆಂಪಲ್ ಆಗಿದ್ದು, ಶಿಲಾ ದೇವಾಲಯ ಆಗಿದ್ದು ಇಮ್ಮಡಿ ಅರಸಪ್ಪ ನಾಯಕನ ಕಾಲದಲ್ಲಿ 16ನೇ ಶತಮಾನದ ಮೊದಲನೇ ಭಾಗ. ಆಗ ಅಲ್ಲಿ ಇಂಥ ಒಂದು ಅದ್ಭುತ ಸ್ಥಳ, ಇಲ್ಲಿ ನೀವು ಶಿಲಾಮಯ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಅರಸರಿಗೆ ನಿರ್ದೇಶನ ಮಾಡಿದವರೇ ಈ ವಾದಿರಾಜರು. ಅವರ ನಿರ್ದೇಶನದಿಂದಾಗಿ ಅಲ್ಲಿ ದೇವಾಲಯಗಳೆಲ್ಲ ನಿರ್ಮಾಣ ಆಯಿತು. ಈಗಲೂ ನಮ್ಗಲ್ಲಿ ಅನೇಕ ದೇವಾಲಯಗಳು ಸಿಗುತ್ತೆ. ಸೋದರಲ್ಲಿ ರಮಾ ತ್ರಿವಿಕ್ರಮ ದೇವಾಲಯ, ಹುಣಸೆ ಹೊಂಡ ವೆಂಕಟರಮಣ ದೇವಾಲಯ, ಮುತ್ತಿನಕೆರೆ ವೆಂಕಟರಮಣ ದೇವಾಲಯ, ಹೀಗೆ ಅನೇಕ, ಹಳಿಯೂರು ಶಂಕರನಾರಾಯಣ ದೇವಾಲಯ. ಆ ಶಂಕರನಾರಾಯಣ ದೇವಾಲಯವನ್ನ ಸೋದೆ ಸದಾಶಿವರಾಯ ನಿರ್ಮಾಣ ಮಾಡಿದ್ದು. ಅಲ್ಲಿ ಶಂಕರ ಒಂದ್ ಕಡೆ ನಾರಾಯಣ. ಏನಕ್ಕೆ ಶೈವ ಮತ್ತು ವೈಷ್ಣವ ಅಂತಂದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಶೈವ ವೈಷ್ಣವರ ಮಧ್ಯೆ ಭಿನ್ನಾಭಿಪ್ರಾಯ ತಲೆದೋರಿತ್ತು. ಆ ಭಿನ್ನಾಭಿಪ್ರಾಯ ನಿವಾರಣೆ ಆಗಬೇಕೆಂಬ ನೆಲೆಯಲ್ಲಿ ಸದಾಶಿವರಾಯ ಇಂಥ ಒಂದು ಕೆಲಸ ಮಾಡಿ ಸಂದೇಶ ಕೊಟ್ಟಿದ್ದ. ಶಂಕರ ಮತ್ತೆ ನಾರಾಯಣ ಇಬ್ರು ಒಂದೇ, ನೀವ್ ಯಾಕೆ ಅವ್ರ ಹೆಸರು ಕಿತ್ತಾಡ್ತೀರಿ ಅಂತ ಒಂದು ಸಂದೇಶ ಕೊಟ್ಟಿದ್ದವ. ಅದು ದ್ವಿಕೂಟ ದೇವಾಲಯ, ಅದು ಹಳಿಯೂರಿನಲ್ಲಿ ಇದೆ, ಸೋಂದದಲ್ಲಿ. ಹೀಗಾಗಿ ಇದೆಲ್ಲ ಈ ವಾದಿರಾಜ ಕಾಲದಿಂದ ಈ ದೇವಾಲಯಗಳ ನಿರ್ಮಾಣದ ಪರಂಪರೆ ಸೋಂದದಲ್ಲಿ ಪ್ರಾರಂಭ ಆಗತ್ತೆ. ಹೀಗಾಗಿ ಈ ಇನ್ನೊಂದು ಮಠ, ಈ ವಾದಿರಾಜ ಮಠ ಆಯ್ತಲ್ಲ, ಈಗ ಇನ್ನೊಂದು ವಾದಿರಾಜ ಮಠ ಅಂತ ಹೇಳಿದ್ರೆ ಇದಾಯ್ತು. ವಾದಿರಾಜರು ತೀರ್ಥ ಪ್ರಬಂಧ ಅಂತ, ತೀರ್ಥ ಪ್ರಬಂಧ, ಹೌದೌದು, ಅದನ್ನು ಬರೆದಿದ್ದು ಸೋಂದದಲ್ಲಿ. ಸೋಂದದಲ್ಲಿ ಇದ್ದಾಗಲೇ ಅವರು ಬರೆದಿದ್ದಾರೆ ಹೇಳುವಂತ ಒಂದು ನಂಬಿಕೆ ಇದೆ. ಆ ತೀರ್ಥ ಪ್ರಬಂಧ ನೋಡಿ, ಅದು ಎಷ್ಟು ಈ ಗೂಗಲ್ ಮ್ಯಾಪ್ ಗೆ ಎಷ್ಟು ಸಮೀಪ ಇದೆ ಅಂತಂದ್ರೆ, ಎಕ್ಸಾಕ್ಟ್ಲಿ ಅವ್ರು ಏನು ಇದು ಹೇಳಿದಾರಲ್ಲ, ಆ ಪ್ರದೇಶ ಇಷ್ಟು ಅಂತರ ಎಲ್ಲ ಇದೆಯಲ್ಲ, ಅದು ಎಕ್ಸಾಕ್ಟ್ಲಿ ಈಗಿನ ಟೆಕ್ನಾಲಜಿ ನೀವು ಅದು ಕನೆಕ್ಟ್ ಮಾಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಬಹುಶಃ ಅವತ್ತಿನ ಕಾಲದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಪ್ರವಾಸ ಮಾಡಿ ಒಂದು ಟ್ರಾವೆಲ್ ಡೈರಿ ಬರೆದು ಮೊದಲನೇ ಯತಿಗಳ 100% ಯಾವುದೇ ಅನುಮಾನ ಇಲ್ಲ. ಟ್ರಾವೆಲ್ ಡೈರಿಯನ್ನ ಇಷ್ಟು ಅಕ್ಯುರೇಟ್ ಆಗಿ ಬರೆದಂತ ಮೊದಲನೇ ಯತಿಗಳು ಸೋದೆ ವಾದಿರಾಜರು. ಹೀಗಾಗಿ ಜೈನರು ಬರೆಯೋಕ್ಕಾಗಿಲ್ಲ. ಅವರು ಪ್ರವಾಸ ಮಾಡ್ತಾರೆ, ಬಟ್ ಶತಮಾನಗಳಿಂದ ಮಾಡುತ್ತಿದ್ರು ಅವ್ರು ಯಾವುದೇ ಲಿಖಿತವಾಗಿ ದಾಖಲೆ ಮಾಡಿ, ಬಟ್ ಲಿಖಿತವಾಗಿ ದಾಖಲೆ ಆದಂತ ಮೊದಲನೇ ಟ್ರಾವೆಲ್ ಡೈರಿ ಇದೆ. ಖಂಡಿತ ಇದೆ. ಇವರೇ ಈ ರೀತಿಯ ಟ್ರಾವೆಲ್ ಡೈರಿಯನ್ನ ಇಷ್ಟು ಅಕ್ಯುರೇಟ್ ಆಗಿ ಮಾಡದ ಮೊದಲನೇ ಯತಿಗಳು ವಾದಿರಾಜರೇ. ಇಲ್ಲ, ಖಂಡಿತ ಅದರಲ್ಲಿ ಯಾವುದೇ ಅನುಮಾನ ಬೇಡ, 100% ಇದೆ. ಆಮೇಲೆ ಇನ್ನೊಂದು ಮಠ ಅಂತ ಬಂದ್ರೆ ಮಹಂತಿನ ಮಠ. ಮಹಂತಿನ ಮಠ ಅದು ಈಗ ವಿರಕ್ತ ಮಠ ಆಗಿದೆ. ಈಗ ನಾನು ಹೇಳಿದ 3 ಮಠಗಳು ಈಗಲೂ ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಅಲ್ಲಿ ಗುರುಗಳಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ. ಆದ್ರೆ ಈ ಮಹಂತಿನ ಮಠದಲ್ಲಿ ಗುರುಗಳಿಲ್ಲ. ಈಗ ಅದು ನಿಂತು ಹೋಗಿದೆ, ಪೀಠ ಪರಂಪರೆ. ಆದ್ರೆ ಹಿಂದೂ ಒಂದು ಕಾಲದಲ್ಲಿ, ಅರಸರ ಕಾಲದಲ್ಲಿ ಅದು ಮಠ ಆಗಿ ಇತ್ತು, ಅಲ್ಲೂ ಕೂಡ ಒಬ್ಬ ಗುರುಗಳಿದ್ರು. ಆ ನಂತರ ಇದು ಸ್ಟಾಪ್ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ಈ 4 ಬೇರೆ ಬೇರೆ ಪಂಥಗಳ ಮಠಗಳು ಸೋಂದಾದಲ್ಲಿ ಇದ್ದು ಹೇಳೋದಕ್ಕೆ ನಮಗೆ ಈಗ ಸೋಂದಾದ ಪರಿಸರವನ್ನ ಮತ್ತೆ ಅಲ್ಲಿನ ಸ್ಮಾರಕಗಳನ್ನ ನೋಡಿದಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಂತ ಅದ್ಭುತವಾದಂತ ವಿಷಯಗಳು ಸರ್ ಮಠದಲ್ಲಿ. ನಿಜ ನಿಜವಾಗ್ಲೂ ಬಹುಶಃ ಇನ್ನೊಂದ್ಸರಿ ಆ ಜಾಗಗಳು ನೋಡಿದ್ರು ಇನ್ನೊಂದ್ಸರಿ ತಮ್ಮ ಜೊತೆ ಖಂಡಿತ ಆ ಪ್ರದೇಶದಲ್ಲೇ ನಾವು ಓಡಾಡ್ತಾ ನಾನು ವಿವರಣೆ ಕೊಡ್ತೀನಿ. ಯಾವಾಗ ಸಮಯ ಬಂದಾಗ ನಾವು ಅಲ್ಲಿಗೆ ಹೋಗಿ ಆ ಪ್ರದೇಶ ಓಡಾಡ್ತಾನೆ ಅದ್ರ ಬಗ್ಗೆ ವಿಷಯಗಳು ಬಹಳ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ